ಹಲೋ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಬಗ್ಗೆ ತಿಳಿದುಕೊಳ್ಳೋಣ. ಇದರಲ್ಲಿ ಬರುವಂಥ ಟಾಪಿಕ್ಗಳು. ಮೊದಲನೇದಾಗಿ ಮೀನಿಂಗ್ ಆಫ್ ರಿಟರ್ನ್ ಆಫ್ ಇನ್ಕಮ್. ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂಡರ್ ಸೆಕ್ಷನ್ 139 ಸಬ್ಸೆಕ್ಷನ್ 1. ಎಲಿಜಿಬಿಲಿಟಿ ಫಾರ್ ಫೈಲಿಂಗ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್. ವಾಲಂಟರಿ ರಿಟರ್ನ್ ಆಫ್ ಇನ್ಕಮ್ ಅಂಡರ್ ಸೆಕ್ಷನ್ 139 subsection 1. Compulsory to file ITR. Types of income tax return. Income tax return forms. ಮೊದಲನೇದಾಗಿ ಮೀನಿಂಗ್ ಆಫ್ ರಿಟರ್ನ್ ಆಫ್ ಇನ್ಕಮ್. ರಿಟರ್ನ್ ಆಫ್ ಇನ್ಕಮ್ is the format in which the assessee furnishes information of income, deductions, exemptions, and advance tax paid details so as to calculate tax payable or tax refund. ರಿಟರ್ನ್ ಆಫ್ ಇನ್ಕಮ್ ಅಂತಂದ್ರೆ ಇದು ಒಂದು ಫಾರ್ಮೆಟ್. ಈ ಫಾರ್ಮೆಟ್ ಅಲ್ಲಿ ಅಸೆಸಿ ತನ್ನ 1 ಇಯರ್ದು ಇನ್ಕಮ್ ಆಗಿರ್ಬೋದು, ಡಿಡಕ್ಷನ್ಸ್ ಆಗಿರ್ಬೋದು, ಎಕ್ಸಂಪ್ಷನ್ಸ್ ಆಗಿರ್ಬೋದು, ಇನ್ ಕೇಸ್ ಅವ ಅಡ್ವಾನ್ಸ್ ಟ್ಯಾಕ್ಸ್ ಅನ್ನು ಪೇಡ್ ಮಾಡಿದ್ದ ಅಂತಂದ್ರೆ ಇದು ಫಾರ್ಮೆಟ್ ಒಳಗೆ ಅವನು ತೋರಿಸ್ಬೇಕಾಗ್ತದೆ. ಯಾಕೆ ತೋರಿಸ್ಬೇಕು ಅಂತಂದ್ರೆ ಅದು ಟ್ಯಾಕ್ಸ್ ಪೇಯಬಲ್ ಆಗೋ ಸಲಗರ ಇರ್ಬೋದು ಅಥವಾ ಟ್ಯಾಕ್ಸ್ ರಿಫಂಡ್ ಸಲಗರ ಆಗಿರ್ಬೋದು. Filing of income tax return under section 139 subsection 1. Every person whose total income during every previous year exceeds a minimum taxable limit shall on or before the due date furnish his her return. ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂಡರ್ ಸೆಕ್ಷನ್ 139 ಅಂತಂದ್ರೆ ಯಾರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯು ಅವನ ಪ್ರೀವಿಯಸ್ ಇಯರ್ ಒಳಗ ಟೋಟಲ್ ಇನ್ಕಮ್ ಏನು ಸ್ಟ್ಯಾಂಡರ್ಡ್ ಲಿಮಿಟ್ ಮಾಡ್ಯಾರ ಅದಕ್ಕಿಂತ ಏನು ಎಕ್ಸಿಡ್ ಆಯ್ತು ಅಂತಂದ್ರೆ ಅವ ಏನ್ ಮಾಡ್ಬೇಕಾಗ್ತದೆ, ಇಲ್ಲಿ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕಾಗ್ತದೆ. ಎಲಿಜಿಬಲ್ ಟು ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್. The Income Tax Act 1961 states that only people or businessmen that fall within specific income brackets are required to pay income tax. ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಅವ್ರೇನದ ಅವ್ರದ್ದು ಸ್ಪೆಸಿಫಿಕ್ ಇನ್ಕಮ್ ಬ್ರ್ಯಾಕೆಟ್ ಇದೆ, ಆ ಬ್ರ್ಯಾಕೆಟ್ ಎಕ್ಸೀಡ್ ಆಯಿತು ಅಂತಂದರೆ ಅವರು ಕಂಪಲ್ಸರಿಯಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನು ಫೈಲ್ ಮಾಡಬೇಕಾಗ್ತದೆ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು ಅಂತಂದರೆ 3 ಕ್ಯಾಟಗರಿ ಪರ್ಸನ್ಸ್ ಅವರು ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡಬೇಕು. ಮೊದಲನೇದಾಗಿ ಇಂಡಿವಿಜುವಲ್, ಎರಡನೇದಾಗಿ ಸೀನಿಯರ್ ಸಿಟಿಜನ್, ಮೂರನೇದಾಗಿ ಸೂಪರ್ ಸೀನಿಯರ್. ಇಂಡಿವಿಜುವಲ್ ಅಂತಂದ್ರೆ ಯಾರು ಏಜ್ 60 ಆರ್ 60ಕ್ಕಿಂತ ಬಿಲೋ ಇತ್ತು ಅಂತಂದ್ರೆ ಅವ್ರಿಗೆ ಏನಂತೀವಿ ನಾವು ಇಂಡಿವಿಜುವಲ್ ಅಂತೀವಿ. ಏಜ್ 60 to 80 ಇಯರ್ಸ್ ಇದ್ರು ಅಂತಂದ್ರೆ ಅವರಿಗೆ ಸೀನಿಯರ್ ಸಿಟಿಜನ್ ಅಂತೀವಿ. ಸೂಪರ್ ಸೀನಿಯರ್ ಅಂತಂದ್ರೆ ಮೋರ್ ದೆನ್ 80 ಇಯರ್ಸ್. ಇಂಡಿವಿಜುವಲ್ ಅವ್ರದ್ದು ಇನ್ಕಮ್ ಎಕ್ಸೀಡ್ ಆಗಬೇಕು ಅಂತಂದ್ರೆ ಅವ್ರದ್ದು ಎಷ್ಟು ಇನ್ಕಮ್ ಎಕ್ಸೀಡ್ ಆಗಬೇಕು ಅಂದ್ರೆ 2.5 ಲ್ಯಾಕ್ ಎಕ್ಸೀಡ್ ಆಯ್ತಂದ್ರೆ ಅವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕಾಗ್ತದೆ. ಸೀನಿಯರ್ ಸಿಟಿಜನ್ಗೆ ಅದೇ ರೀತಿ 3 ಲ್ಯಾಕ್ಕಿಂತ ಇನ್ಕಮ್ ಜಾಸ್ತಿ ಆಯಿತು ಅಂತಂದರೆ ಅವರು ಇಲ್ಲಿ ರಿಟರ್ನ್ ಫೈಲ್ ಮಾಡಬೇಕಾಗ್ತದೆ. ಸೂಪರ್ ಸೀನಿಯರ್ ಅಂತಂದರೆ ಅವ್ರದ್ದು ಇನ್ಕಮ್ 5 ಲ್ಯಾಕ್ಕಿಂತ ಜಾಸ್ತಿ ಆದರೆ ಅವರು ರಿಟರ್ನ್ ಫೈಲ್ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಇಂಪಾರ್ಟೆಂಟ್ ಟರ್ಮ್ಸ್ ಇನ್ ITR. ಫಸ್ಟ್, ಎ ಫೈನಾನ್ಷಿಯಲ್ ಇಯರ್ ರೆಫರ್ಸ್ ಟು ಎ ಇಯರ್ ಇನ್ ವಿಚ್ ಇನ್ಕಮ್ ಈಸ್ ಅರ್ನ್ಡ್. ಫೈನಾನ್ಷಿಯಲ್ ಇಯರ್ ಅಂತ ನಾವು ಯಾವುದಕ್ಕೆ ಅಂತೀವಿ, ಯಾವ ಇಯರ್ ಒಳಗೆ ನಮ್ಮದು ಇನ್ಕಮ್ ಅರ್ನ್ ಆಗ್ತದ ಅಂತ ಇಯರ್ಗೆ ಏನಂತೀವಿ ನಾವು ಫೈನಾನ್ಷಿಯಲ್ ಇಯರ್ ಅಂತೀವಿ. ಅಸೆಸ್ಮೆಂಟ್ ಇಯರ್ ರೆಫರ್ಸ್ ಟು ಎ ಇಯರ್ ಇನ್ ವಿಚ್ ಇನ್ಕಮ್ ಈಸ್ ಟ್ಯಾಕ್ಸ್ಡ್. ಅಸೆಸ್ಮೆಂಟ್ ಇಯರ್ ಅಂತ ನಾವು ಯಾವುದಕ್ಕೆ ಅಂತೀವಿ, ಯಾವ ಇಯರ್ ಒಳಗೆ ನಮ್ಗೆ ಇನ್ಕಮಿಗೆ ಟ್ಯಾಕ್ಸ್ ಆಗ್ತದ, ಅಂತ ಇಯರ್ಗೆ ಏನಂತೀವಿ ನಾವು ಅಸೆಸ್ಮೆಂಟ್ ಇಯರ್ ಅಂತೀವಿ. Section 139 of the Act provides us with various provisions relating to filing of tax return. Under Section 139 Act ಪ್ರಕಾರ ನಮ್ಗೆ ವೇರಿಯಸ್ ಪ್ರೊವಿಷನ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಎಲ್ಲಿ ಅವೈಲೇಬಲ್ ಇರುತ್ತೆ ಅಂತಂದ್ರೆ ನಾವು ರಿಟರ್ನ್ ಫೈಲ್ ಮಾಡೋ ಮುಂದೆ ನಮ್ಗೆ ಏನದ ಸೆಕ್ಷನ್ 139ದು ಆಕ್ಟ್ ಪ್ರಕಾರ ಏನೇನು ಪ್ರೊವಿಷನ್ ಅದೇ ಅದನ್ನೆಲ್ಲ ನಾವು ತಿಳಿದುಕೊಂಡಿರಬೇಕು. ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ITR every year 31st July is the last date for individual or a company whose audit not required. ಅಂದರೆ ಇಲ್ಲಿ ಏನದ ಎವ್ರಿ ಇಯರ್ 31st ಜುಲೈ ಏನದ ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಕಂಪನಿ ಯಾರು ಆಡಿಟ್ ಮಾಡಿರಲ್ಲ ಅವರಿಗೂ ಕೂಡ ಏನಾಗುತ್ತೆ 31st ಜುಲೈ ಲಾಸ್ಟ್ ಡೇಟ್ ಇದೆ. ಯಾರ ಕಂಪನಿ ಆಡಿಟೆಡ್ ಆಗಿರ್ತದ ಅಂಥ ಕಂಪನಿಗಳಿಗೆ ಏನದ 30th ಸೆಪ್ಟೆಂಬರ್ ಇಸ್ ದ ಲಾಸ್ಟ್ ಡೇಟ್. ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಅಂಡರ್ ಸೆಕ್ಷನ್ 139 ಸಬ್ಸೆಕ್ಷನ್ 1 ಅಂದ್ರೆ ಏನು? Section 139 subsection 1 of the Income Tax Act deals with the 2 types of belated income tax return, namely mandatory returns and voluntary returns.
ಸೊ ಇದು ಬಿಲೇಟೆಡ್ ಯಾವಾಗ ಆಗ್ತದೆ? ಸೊ ಇದಕ್ಕೆ ಯಾರು ಎಲಿಜಿಬಲ್ ಆಗ್ತಾರೆ ಅಂತಂದ್ರೆ 2 ಕ್ಯಾಟಗರಿ ಪರ್ಸನ್ಸ್ ಅವ್ರು ಏನಾಗ್ತದೆ ಎಲಿಜಿಬಲ್ ಆಗ್ತಾರೆ. ಫಸ್ಟ್ ಒನ್ ಮ್ಯಾಂಡೇಟ್ರಿ ಅಂತಂದ್ರೆ ಯಾರು ಆಗ್ತಾರೆ? ಸೊ ಯಾರ ಇನ್ಕಮ್ ಎಕ್ಸೀಡ್ ಆಗ್ತದೆ, ಸೊ ಯಾರ ಇನ್ಕಮ್ ಪ್ರೀವಿಯಸ್ ಇಯರ್ ಒಳಗೆ 2,50,000 ಆಗಿರ್ಬೋದು, ಅಥವಾ 3,00,000 ಆಗಿರ್ಬೋದು, ಅಥವಾ 5,00,000 ಆಗಿರ್ಬೋದು, ಅಥವಾ ಕಂಪನಿ ಆಗಿರ್ಬೋದು. ಸೊ ಅವ್ರದ್ದು ಇನ್ಕಮ್ ಎಕ್ಸೀಡ್ ಆಯ್ತು ಅಂದ್ರೆ ಅವ್ರು ಏನದ ಕಂಪಲ್ಸರಿ ಅವರು ರಿಟರ್ನ್ ಫೈಲ್ ಮಾಡಬೇಕಾಗ್ತದೆ. ವಾಲಂಟರಿ ರಿಟರ್ನ್ ಅಂತಂದ್ರೆ ಸೊ ಅವರು ವಾಲಂಟರಿ ಆಗಿ ತಾವೇ ಅಲ್ಲಿ ರಿಟರ್ನ್ ಫೈಲ್ ಮಾಡ್ಬೋದು. ಸೊ ಇವರಾದ್ರೂ ಅದು ಏನು ಸ್ಟ್ಯಾಂಡರ್ಡ್ ಲಿಮಿಟ್ ಕೊಟ್ಟಿರ್ತಾರ ಆ ಲಿಮಿಟ್ ಒಳಗೆ ಆ ಡೇಟ್ ಒಳಗೆ ಅವರು ಫೈಲ್ ಮಾಡಲಿಲ್ಲ ಅಂತಂದ್ರೆ ಅಂಥವ್ರಿಗೆ ನಾವು ಏನಂತೀವಿ? ಬಿಲೇಟೆಡ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತೀವಿ. ಸೊ ಈಗ ವಾಲಂಟರಿ ರಿಟರ್ನ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 139 ಸಬ್ಸೆಕ್ಷನ್ 1 ಅಂತಂದ್ರೆ ಸೊ ಯಾರು ಪರ್ಸನ್ ಎಲಿಜಿಬಲ್ ಆಗ್ತಾರ ಈ ಸೆಕ್ಷನ್ಗೆ, ಯಾರ್ಯಾರು ರಿಟರ್ನ್ ಫೈಲ್ ಮಾಡ್ಬೋದು ವಾಲಂಟರಿ ಆಗಿ ಅಂತಂದ್ರೆ ಆನ್ ಇಂಡಿವಿಜುವಲ್ HUF ಅಸೋಸಿಯೇಷನ್ ಆಫ್ ಪರ್ಸನ್, ಬಾಡಿ ಆಫ್ ಇಂಡಿವಿಜುವಲ್ ಆರ್ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ ಹೂಸ್ ಇನ್ಕಮ್ ಎಕ್ಸೀಡ್ಸ್ ಮಿನಿಮಮ್. ಸೊ ಯಾವುದೇ ಒಬ್ಬ ಇಂಡಿವಿಜುವಲ್ ಆಗಿರ್ಬೋದು, ಅಥವಾ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಆಗಿರ್ಬೋದು, ಅಸೋಸಿಯೇಷನ್ ಆಫ್ ಪರ್ಸನ್ ಆಗಿರ್ಬೋದು, ಅಥವಾ ಬಾಡಿ ಆಫ್ ಇಂಡಿವಿಜುವಲ್ ಆಗಿರ್ಬೋದು, ಅಥವಾ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್. ಸೊ ಇವ್ರದ್ದು ಏನು ಇನ್ಕಮ್ ಎಕ್ಸೀಡ್ ಆಯಿತು ಅಂತಂದರೆ ಅವರು ಇಲ್ಲಿ ವಾಲಂಟರಿಯಾಗಿ ರಿಟರ್ನನ್ನು ಫೈಲ್ ಮಾಡ್ಬೋದು. ರಿಟರ್ನ್ ಬೈ ಎ ಕಂಪನಿ ಆರ್ ಎ ಫರ್ಮ್. ಸೊ ಕಂಪನಿನೂ ಆಗಿರ್ಬೋದು, ಫರ್ಮ್ನೂ ಆಗಿರ್ಬೋದು, ಅವರು ತಾವೇ ತಮ್ಮ ಸ್ವ ಇಚ್ಛದಿಂದ ವಾಲಂಟರಿಯಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ನ ಫೈಲ್ ಮಾಡ್ಬೋದು. ಆರ್ಡಿನರಿಲಿ ರೆಸಿಡೆಂಟ್ ಪರ್ಸನ್ ಹ್ಯಾವಿಂಗ್ ಅಸೆಟ್ ಲೊಕೇಟೆಡ್ ಔಟ್ಸೈಡ್ ಇಂಡಿಯಾ. ಸೊ ಇಲ್ಲಿ ಒಂದು ವರ್ಡ್ ಇಂಪಾರ್ಟೆಂಟ್ ಇದೆ, ಅದು ಯಾವುದು ಅಂತಂದ್ರೆ ಆರ್ಡಿನರಿಲಿ ರೆಸಿಡೆಂಟ್. ಸೊ ಇಲ್ಲೇನದ ರೆಸಿಡೆಂಟ್ ಇದ್ದವರು ಏನದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲಿಕ್ಕೆ ಅವರು ಎಲಿಜಿಬಲ್ ಇರ್ತಾರೆ. ಬಟ್ ದ ವರ್ಡ್ ಆಡೆಡ್ ಹಿಯರ್ ಆರ್ಡಿನರಿಲಿ ರೆಸಿಡೆಂಟ್. ಸೊ ಆರ್ಡಿನರಿಲಿ ರೆಸಿಡೆಂಟ್ ಅನ್ನೋದಕ್ಕೆ ನಾವೇನದ ಬೇಸಿಕಲಿ ನಾವು ನೋಡಿರ್ತೀವಿ. ಸೊ ಅದು ಏನು ಬೇಸಿಕ್ ಅಂತಂದ್ರೆ ಅಲ್ಲಿ 2 ಕಂಡೀಷನ್ ಇದೆ, ಒಂದು ಬೇಸಿಕ್ ಕಂಡೀಷನ್ಸ್, ಇನ್ನೊಂದು ಏನಿದೆ ಅಡಿಷನಲ್ ಕಂಡೀಷನ್. ಸೊ ಬೇಸಿಕ್ ಕಂಡೀಷನ್ ಅಗೇನ್ ಅಲ್ಲಿ ಏನದ 2 ಕಂಡೀಷನ್ಸ್. ಸೊ 2 ಕಂಡೀಷನ್ ಒಳಗೆ ಫಸ್ಟ್ ಒನ್ ಇದೆ ಲಾಸ್ಟ್ ಪ್ರೀವಿಯಸ್ ಇಯರ್ ಒಳಗೆ 182 ಡೇಸ್ ಅವ ಇಂಡಿಯಾದಾಗ ಸ್ಟೇ ಮಾಡಿರಬೇಕು, ಇಂಡಿಯಾದಾಗವ ಇರಬೇಕು. ಆಮೇಲೆ ಸೆಕೆಂಡ್ ಕಂಡೀಷನ್ ಅಂತಂದ್ರೆ ಲಾಸ್ಟ್ 4 ಇಯರ್ಸ್ ಒಳಗವ 365 ಡೇಸ್ ಇಂಡಿಯಾದಾಗ ಇರಬೇಕು, ಮತ್ತು 60 ಡೇಸ್ ಅವ ಪ್ರೀವಿಯಸ್ ಇಯರ್ ಒಳಗ ಇದ್ರು ಅಂತಂದ್ರೆ ಅವ್ರಿಗೆ ಏನಂತೀವಿ ನಾವು? ರೆಸಿಡೆಂಟ್ ಅಂತೀವಿ. ಸೊ ಈ 2 ಬೇಸಿಕ್ ಕಂಡೀಷನ್ ಒಳಗೆ ಯಾವುದಾದ್ರೂ ಒಂದು ಕಂಡೀಷನ್ ಅವ ಫುಲ್ಫಿಲ್ ಮಾಡಿದ ಅಂತಂದ್ರೆ ಅವ ಏನಾಗ್ತಾನೆ? ಇಲ್ಲಿ ರೆಸಿಡೆಂಟ್ ಆಗ್ತಾನೆ. ಇನ್ನು ಮುಂದೆ ಆರ್ಡಿನರಿ ರೆಸಿಡೆಂಟ್ ಮತ್ತೆ ನಾಟ್ ಆನ್ ಆರ್ಡಿನರಿ ರೆಸಿಡೆಂಟ್ ಅನ್ನ ಯಾರು ಅಂತ ಹೇಳಿ ಫೈಂಡ್ ಔಟ್ ಮಾಡಲಿಕ್ಕೆ ಮತ್ತೆ 2 ಎಡಿಷನಲ್ ಕಂಡೀಷನ್ ಇದೆ. ಆ ಎಡಿಷನಲ್ ಕಂಡೀಷನ್ ಒಳಗೆ ಫಸ್ಟ್ ಒನ್ ಏನಿದೆ ಅಂತಂದ್ರೆ ಲಾಸ್ಟ್ ಪ್ರೀವಿಯಸ್ ಇಯರ್ 10 ಇಯರ್ಸ್ ಒಳಗೆ 2 ಇಯರ್ಸ್ ಅವ ಇಂಡಿಯಾದಾಗ ಇದ್ದೇ ಇರಬೇಕು. ಆಮೇಲೆ ಸೆಕೆಂಡ್ ಕಂಡೀಷನ್ ಲಾಸ್ಟ್ 7 ಇಯರ್ಸ್ ಒಳಗೆ 730 ಡೇಸ್ ಅವ ಇಂಡಿಯಾದಾಗ ಇರಬೇಕು. ಸೊ ಇವು 2 ಕಂಡೀಷನ್ ಕಂಪಲ್ಸರಿಯಾಗಿ ಅವ ಫುಲ್ಫಿಲ್ ಮಾಡಿದ್ದ, ಮತ್ತು ಬೇಸಿಕ್ ಕಂಡೀಷನ್ ಒಳಗೆ ಯಾವುದಾದ್ರೂ ಒಂದು ಕಂಡೀಷನ್ ಅವ ಫುಲ್ಫಿಲ್ ಮಾಡಿದ್ದ ಅಂತಂದ್ರೆ ಅವನಿಗೆ ಏನಂತೀವಿ ನಾವು? ಆರ್ಡಿನರಿಲಿ ರೆಸಿಡೆಂಟ್ ಪರ್ಸನ್ ಅಂತೀವಿ. ಅದೇ ರೀತಿ ಇಲ್ಲೇನದ ಆರ್ಡಿನರಿ ರೆಸಿಡೆಂಟ್ ಪರ್ಸನ್ ಏನದ ಅವನ ಅಸೆಟ್ಸ್ ಏನದ ಔಟ್ಸೈಡ್ ಇಂಡಿಯಾ ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಅವನ ಅಸೆಟ್ಸ್ ಇದ್ದು ಅಂತಂದ್ರೆ ಅಂಥವನು ಕೂಡ ಇಲ್ಲಿ ಏನದ ವಾಲಂಟರಿ ಆಗಿ ರಿಟರ್ನ್ ಫೈಲ್ ಮಾಡಬೇಕು. ಆನ್ ಬಿಹಾಫ್ ಆಫ್ ಚಾರಿಟೇಬಲ್ ಟ್ರಸ್ಟ್. ಸೊ ಚಾರಿಟೇಬಲ್ ಟ್ರಸ್ಟ್ನು ಏನದ ಇಲ್ಲಿ ವಾಲಂಟರಿಯಾಗಿ ರಿಟರ್ನ್ ಫೈಲ್ ಮಾಡಬಹುದು. ಆಮೇಲೆ ಕಂಪಲ್ಸರಿ ಟು ಫೈಲ್ ITR. ಸೊ ಯಾರು ಕಂಪಲ್ಸರಿಯಾಗಿ ಇಲ್ಲಿ ITR ಅನ್ನ ಫೈಲ್ ಮಾಡ್ಬೋದು ಅಂತಂದ್ರೆ ಆನ್ ಇಂಡಿವಿಜುವಲ್ HUF ಅಸೋಸಿಯೇಷನ್ ಆಫ್ ಪರ್ಸನ್, ಬಾಡಿ ಆಫ್ ಇಂಡಿವಿಜುವಲ್, ಅಥವಾ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ ಹೂಸ್ ಇನ್ಕಮ್ ಎಕ್ಸೀಡ್ಸ್ ಮಿನಿಮಮ್. ಸೊ ಇವರೆಲ್ಲ ಏನದ ಇಲ್ಲಿ ಕಂಪಲ್ಸರಿಯಾಗಿ ಅವ್ರ ಇನ್ಕಮ್ ಎಕ್ಸೀಡ್ ಆಯಿತು ಅಂತಂದ್ರೆ ಅದು ಏನು ಲಿಮಿಟ್ ಕೊಟ್ಟಾರ, ಇನ್ಕಮ್ದು ಬ್ರ್ಯಾಕೆಟ್ದು ಏನು ಸ್ಟ್ಯಾಂಡರ್ಡ್ ಮೆನ್ಷನ್ ಮಾಡ್ಯಾರ ಅದಕ್ಕಿಂತ ಅವ್ರದ್ದು ಜಾಸ್ತಿ ಆಯಿತು ಅಂದರೆ ಅವರು ಕಂಪಲ್ಸರಿಯಾಗಿ ರಿಟರ್ನ್ ಫೈಲ್ ಮಾಡಬೇಕು. ಆಮೇಲೆ ಎವ್ರಿ ಪರ್ಸನ್ ಬೀಯಿಂಗ್ ಕಂಪನಿ ಆರ್ ಎ ಫರ್ಮ್ ವೆದರ್ ಇಟ್ ಹ್ಯಾಸ್ ಇನ್ಕಮ್ ಆರ್ ಲಾಸ್. ಯಾವುದೇ ಒಂದು ಕಂಪನಿದು ಇನ್ಕಮ್ ಆಗಿರ್ಬೋದು ಅಥವಾ ಲಾಸ್ ಆಗಿರ್ಬೋದು, ಅವ್ರೇನದ ಇಲ್ಲಿ ಕಂಪಲ್ಸರಿ ITR ಅನ್ನ ಫೈಲ್ ಮಾಡಬೇಕಾಗ್ತದೆ. ಸೊ ಎವ್ರಿ ಪರ್ಸನ್ ಅದರ್ ದೆನ್ ಕಂಪನಿ ಆರ್ ಎ ಫರ್ಮ್ ಅಸೆಸಿಬಲ್ ಅಂಡರ್ ದ ಆಕ್ಟ್. ಸೊ ಕಂಪನಿ ಆಗಿರ್ಬೋದು ಅಥವಾ ಫರ್ಮ್ ಆಗಿರ್ಬೋದು, ಇವನು ಬಿಟ್ಟು ಬೇರೆ ಯಾರಾದರೂ ಪರ್ಸನ್ ಇಲ್ಲಿ ಸೊ ಇನ್ಕಮ್ ಟ್ಯಾಕ್ಸ್ ಅಂಡರ್ ಒಳಗೆ ಬರ್ತಿದ್ರು ಅಂದರೆ ಅವರು ಕೂಡ ಕಂಪಲ್ಸರಿಯಾಗಿ ಇಲ್ಲಿ ರಿಟರ್ನ್ ಫೈಲ್ ಮಾಡಬೇಕಾಗ್ತದೆ.
ಡಿಪಾಸಿಟೆಡ್ ಮೋರ್ ದೆನ್ 1 crore ಇನ್ ಕರೆಂಟ್ ಅಕೌಂಟ್. ಸೊ ಯಾವುದಾದ್ರೂ ಅಮೌಂಟ್ 1 crore ಜಾಸ್ತಿ ನೀವು ಆಸ್ ಎ ಡಿಪಾಸಿಟೆಡ್ ಅಂತ ಹೇಳಿ ಕರೆಂಟ್ ಅಕೌಂಟ್ ಒಳಗೆ ಇತ್ತಂದ್ರೆ ಅವರು ಕೂಡ ಏನದ ಇಲ್ಲಿ ಕಂಪಲ್ಸರಿಯಾಗಿ ITR ಅನ್ನ ಫೈಲ್ ಮಾಡಬೇಕಾಗ್ತದೆ. ಡಿಪಾಸಿಟೆಡ್ ಮೋರ್ ದೆನ್ 50 lakh ಇನ್ SB ಅಕೌಂಟ್. ಸೊ ಇಲ್ಲಿ SB ಅಕೌಂಟ್ ಒಳಗೆ ಮೋರ್ ದೆನ್ 50 lakh ಅಮೌಂಟ್ ಡಿಪಾಸಿಟ್ ಇತ್ತು ಅಂತಂದ್ರೆ ಅಂಥವ್ರು ಕೂಡ ಇಲ್ಲಿ ಏನದ ಕಂಪಲ್ಸರಿಯಾಗಿ ರಿಟರ್ನ್ ಫೈಲ್ ಮಾಡಬೇಕಾಗ್ತದೆ. ಸ್ಪೆಂಟ್ ಮೋರ್ ದೆನ್ ₹2 lakh ಆನ್ ಫಾರಿನ್ ಟ್ರಾವೆಲ್. ಸೊ ಫಾರಿನ್ ಟ್ರಾವೆಲ್ ಒಳಗೆ ಅವ್ರು ಏನಾದರೂ 2 lakh ಅಮೌಂಟ್ಗಿಂತ ಜಾಸ್ತಿ ಅವರು ಎಕ್ಸ್ಪೆನ್ಸಸ್ ಮಾಡಿದ್ರು ಅಂದ್ರೆ ಅವರು ಕೂಡ ಇಲ್ಲಿ ಕಂಪಲ್ಸರಿಯಾಗಿ ITR ಫೈಲ್ ಮಾಡಬೇಕಾಗ್ತದೆ. ಸೊ ಎಲೆಕ್ಟ್ರಿಸಿಟಿ ಎಕ್ಸ್ಪೆಂಡಿಚರ್ ಈಸ್ ಮೋರ್ ದೆನ್ ₹1 lakh. ಸೊ ಅವರು ಎಲೆಕ್ಟ್ರಿಸಿಟಿ ಎಕ್ಸ್ಪೆಂಡಿಚರ್ ಕೂಡ ಏನದ ಇಲ್ಲಿ 1 lakh ಜಾಸ್ತಿ ಅವರು ಮಾಡಿದ್ರು ಎಕ್ಸ್ಪೆನ್ಸಸ್ ಮಾಡಿದ್ರು ಅಂದ್ರು ಅವರು ಕೂಡ ಇಲ್ಲಿ ಏನಾಗ್ತದೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು. TDS or TCS is more than ₹25,000. ಇಲ್ಲಿ ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್ ಆರ್ ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ಸೋರ್ಸ್ ಇಸ್ ಮೋರ್ ದೆನ್ ₹25,000 ಆಗಿತ್ತು ಅಂತಂದ್ರೆ ಅವರು ಕೂಡ ಇಲ್ಲಿ ಏನದ ITR ನ ಫೈಲ್ ಮಾಡಬಹುದು. ಬಿಸ್ನೆಸ್ ಟರ್ನ್ ಓವರ್ ಈಸ್ ಮೋರ್ ದೆನ್ 60 lakh. ಸೊ ಯಾವುದೇ ಒಂದು ಬಿಸ್ನೆಸ್ ಟರ್ನ್ ಓವರ್ 60 lakh ಜಾಸ್ತಿ ಇತ್ತು ಅಂತಂದ್ರೆ ಅವರು ಇಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬಹುದು. ಪ್ರೊಫೆಷನಲ್ ಇನ್ಕಮ್ ಈಸ್ ಮೋರ್ ದೆನ್ 10 lakh. ಇಲ್ಲಿ ಪ್ರೊಫೆಷನಲ್ ಇನ್ಕಮ್ ಅಂತಂದ್ರೆ ಯಾರಾಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಚಾರ್ಟೆಡ್ ಅಕೌಂಟೆಂಟ್ಸ್ ಆಗಿರ್ಬೋದು, ಅವ್ರ ಇನ್ಕಮ್ ಏನಾದರೂ 10 lakh ಜಾಸ್ತಿ ಆಗಿತ್ತು ಅಂತಂದ್ರೆ ಅವರು ಕೂಡ ಇಲ್ಲಿ ಏನದ ITR other subsections 139 of the Income Tax Act 1961. So ಇದ್ರೊಳಗೆ ಏನದ 4 types of income tax return ಬರ್ತದೆ. So first one belated return of income under section 139 subsection 4. Any person who has not furnished a return of income within the time allowed to him. ಸೊ ಅಂತಂದ್ರೇನು, ಸೊ ಯಾವುದೇ ಒಂದು ಅಸೆಸಿಗೆ ಒಂದು ಟೈಮ್ ಲಿಮಿಟ್ ಕೊಟ್ಟಿರ್ತಾರೆ. ಸೊ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರೋ ಹಾಗೆ 31st July ಇಸ್ ದ ಲಾಸ್ಟ್ ಡೇಟ್ ಇತ್ತು. ಆ ಲಾಸ್ಟ್ ಡೇಟ್ ಮುಗಿದ ಆದ್ಮೇಲೆ ನೀವೇನಾದರೂ ರಿಟರ್ನ್ ಅನ್ನ ಫೈಲ್ ಮಾಡಿದ್ರಿ ಅಂತಂದ್ರೆ ಸೊ ಅದಕ್ಕೆ ಏನಂತೀವಿ ನಾವು ಬಿಲೇಟೆಡ್ ರಿಟರ್ನ್ ಆಫ್ ಇನ್ಕಮ್ ಅಂತೀವಿ. ಸೊ ರಿವೈಸ್ಡ್ ರಿಟರ್ನ್ ಆಫ್ ಇನ್ಕಮ್ ಅಂಡರ್ ಸೆಕ್ಷನ್ 139 subsection 5. Any person who has discovers any omission or any wrong statement therein, he furnished a revised return can be filed any time before the 3 months. ಸೊ ಯಾವುದೇ ಒಬ್ಬ ವ್ಯಕ್ತಿಯು ರಿಟರ್ನ್ ಫೈಲ್ ಆದಮೇಲೆ ಏನಾದರೂ ಅವನು ವೆರಿಫೈ ಮಾಡ್ದ ಅಥವಾ ಏನಾದರೂ ಫೈಂಡ್ ಔಟ್ ಮಾಡ್ದ, ನಾ ಏನಾದರೂ ಮರ್ತೀನಿ ಅಥವಾ ಏನಾದರೂ ರಾಂಗ್ ಸ್ಟೇಟ್ಮೆಂಟನ್ನು ಪ್ರೊಡ್ಯೂಸ್ ಮಾಡೀನಿ ಅಂತ ಅನಿಸಿತ್ತು ಅಂತಂದರೆ ಅವ ಏನದ ರಿಟರ್ನ್ ಫೈಲ್ ಆದಮೇಲೂ ಕೂಡ 3 months ಒಳಗೆ ಅಂದರೆ ವಿತಿನ್ 3 months ಒಳಗೆ ಅವನು ರಿವೈಸ್ಡ್ ರಿಟರ್ನ್ ಆಫ್ ಇನ್ಕಮ್ ಅಂತ ಹೇಳಿ ಅವ ಮತ್ತೊಂದು ಸಲ ಫೈಲ್ ಮಾಡೋ ಅವಕಾಶ ಇರ್ತದೆ. ಅದು ಎಲ್ಲಿ ಅಂತಂದ್ರೆ ಅಂಡರ್ ಸೆಕ್ಷನ್ 139 subsection 5. So third one, defective return of income under section 139 subsection 9. Assessing officer considers that the returns of income furnished by the assessee is defective. He may intimate the assessee give an opportunity to rectify the defect within 15 days. ಸೊ ಡಿಫೆಕ್ಟಿವ್ ರಿಟರ್ನ್ ಅಂತ ಹೇಳಿ ಅಸೆಸಿಂಗ್ ಆಫೀಸರ್ ಏನಾದ್ರೂ ಅಲ್ಲಿ ನೀವು ಏನು ರಿಟರ್ನ್ ಫೈಲ್ ಮಾಡಿರ್ತೀರಿ ಅದ್ರೊಳಗೆ ಏನಾದರೂ ಡಿಫೆಕ್ಟಿವ್ ಅದ ಅಥವಾ ರಾಂಗ್ ಇನ್ಫಾರ್ಮೇಶನ್ ಏನಾದರೂ ಪ್ರೊಡ್ಯೂಸ್ ಮಾಡಿದ್ರಿ ಅಂತಂದ್ರೆ ಸೊ ಅದು ಏನು ಅಸೆಸಿಂಗ್ ಆಫೀಸರ್ ಫೈಂಡ್ ಔಟ್ ಮಾಡಿ ಅವ್ರು ನಿಮಗೊಂದು ಇಂಟಿಮೇಷನ್ ಕಳಿಸ್ತಾರ. ಸೊ ಆ ಇಂಟಿಮೇಷನ್ ಕಳಿಸಿದ ಆದಮೇಲೆ 15 days ಒಳಗೆ ವಿತಿನ್ 15 days ಒಳಗೆ ನೀವೇನದ ಮತ್ತು ಥರ್ಡ್ ಆಪ್ಷನ್ ಇರುತ್ತೆ. ಏನು ಥರ್ಡ್ ಅಂತಂದ್ರೆ ಡಿಫೆಕ್ಟಿವ್ ರಿಟರ್ನ್ ಆಫ್ ಇನ್ಕಮ್ ಅಂತ ಹೇಳಿ ಅಂಡರ್ ಸೆಕ್ಷನ್ 139 ಒಳಗೆ ನೀವು ಮತ್ತೊಂದು ಸಲ ಏನದ ರಿಟರ್ನ್ನ ಫೈಲ್ ಮಾಡೋ ಅವಕಾಶ ನಿಮ್ಗೆ ಇರ್ತದೆ. ಆಮೇಲೆ ಫೋರ್ತ್ ಒನ್ ಅಪ್ಡೇಟೆಡ್ ರಿಟರ್ನ್ ಆಫ್ ಇನ್ಕಮ್ ಅಂಡರ್ ಸೆಕ್ಷನ್ 139 subsection 1, 4 and 5. So any person whether or not has filed the return of income under section 139 subsection 1, 4, 5 for relevant assessment year may furnish an updated return of income. So ಯಾವುದೇ ಒಂದು ವ್ಯಕ್ತಿಯು ರಿಟರ್ನ್ ಫೈಲ್ ಮಾಡಿರಲಿಲ್ಲ, ಅದು ಯಾವುದರ ಆಗಿರ್ಬೋದು, ಡಿಫೆಕ್ಟಿವರ ಆಗಿರ್ಬೋದು, ರಿವೈಸ್ಡರ ಆಗಿರ್ಬೋದು, ಡ್ಯೂ ಡೇಟ್ ಒಳಗರ ಆಗಿರ್ಬೋದು. ಸೊ ಅವು ಯಾವಾದರೂ ರಿಟರ್ನ್ ಫೈಲ್ ಮಾಡಿರಲಿಲ್ಲ ಅಂತಂದರೆ ಲಾಸ್ಟ್ ಒಂದು ಅಸೆಸಿಗೆ ಆಪ್ಷನ್ ಇರುತ್ತೆ ಏನಂತ ಅಪ್ಡೇಟೆಡ್ ರಿಟರ್ನ್ ಆಫ್ ಇನ್ಕಮ್ ಅಂತ ಹೇಳಿ ಅದನ್ನು ಅಂಡರ್ ಸೆಕ್ಷನ್ 139 ಒಳಗೆ ಅವನು ಮತ್ತೊಂದು ಸಲ ಏನು ಮಾಡ್ಬೋದವ ಅಪ್ಡೇಟೆಡ್ ರಿಟರ್ನ್ ಅಂತ ಹೇಳಿ ಫೈಲ್ ಮಾಡ್ಬೋದು. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫಾರ್ಮ್ಸ್. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫಾರ್ಮ್ಸ್ ಇದೆ. ಟೋಟಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫಾರ್ಮ್ಸ್
7 ಇದೆ. ITR 1 ಸಹಜ್, ITR 2, 3, 4 ಸುಗಮ್, 5, 6, 7. ಸೊ ಇವು ITR ಫಾರ್ಮ್ಸ್ ಏನದ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.